ಇಷ್ಟು ದಿನ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಸುತ್ತ ಭೂ ಹಗರಣದ ಸುಳಿ ಸುತ್ತಾಯಿತು. ಆದರೆ ಈಗ ಇನ್ನೊಂದು ರೀತಿಯ ಆರೋಪ ಸುತ್ತಕೊಂಡಿದೆ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದವರು ಮಾಡಿಕೊಂಡ ಸರ್ಕಾರಿ ಜಾಗದ ಅತಿಕ್ರಮಣಕ್ಕೆ ಯಡಿಯೂರಪ್ಪ ಕಾವಲು ನಿಂತಿರುವುದು ದಾಖಲೆ ಸಮೇತ ಬಹಿರಂಗವಾಗಿದೆ. ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರೋ 5 ಎಕರೆ ಜಾಗ. ಸದ್ಯಕ್ಕೆ ಇಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ತಲೆ ಎತ್ತಿದೆ. ಆದರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಈ ಜಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ್ದಾಗಿದೆ. ಆದರೂ ಆಶ್ರಮದವರು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಮೈಸೂರಿನ ಹಿಂದಿನ ಜಿಲ್ಲಾಧಿಕಾರಿ ಹರ್ಷ ಗುಪ್ತಾ ಕಳೆದ ವರ್ಷದ ಅಂತ್ಯದಲ್ಲಿ ಪ್ರಾಧಿಕಾರದ ಆಯುಕ್ತರಿಗೆ ಸೂಚನಾ ಪತ್ರ ನೀಡಿದ್ದರು. ಅದರಲ್ಲಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಇರೋ ಜಾಗ ಪ್ರಾಧಿಕಾರಕ್ಕೆ ಸೇರಿದ್ದು, ಹೀಗಾಗಿ ತಕ್ಷಣವೇ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಿ ಅಂತ ತಿಳಿಸಿದ್ರು. ಹೀಗಾಗಿ ಪ್ರಾಧಿಕಾರದ ಆಯುಕ್ತರು ಸ್ಥಳೀಯ ತಹಶೀಲ್ದಾರ್ಗೆ ನಿರ್ದೇಶನ ನೀಡಿ ಜಮೀನು ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದ್ರು. ತಹಶೀಲ್ದಾರ್ ಕೂಡ ಆಶ್ರಮದವರಿಗೆ ನೋಟಿಸ್ ನೀಡಿ ತಕ್ಷಣವೇ ಜಾಗ ತೆರವುಗೊಳಿಸಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ನೇರವಾಗಿ ಆಶ್ರಮದ ಪರವಾಗಿ ರಂಗ ಪ್ರವೇಶಿಸಿದ್ರು. ಕೂಡಲೇ ಇದನ್ನು ತೆರವುಗೊಳಿಸಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ನಾವು ಕ್ರಿಮಿನಲ್ ಕೇಸಸ್ನ ಫೈಲ್ ಮಾಡ್ತೀವಿ ಅಂತ ತಹಶೀಲ್ದಾರ್ ಅವರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಈ ಕಟ್ಟಡಗಳನ್ನು ತೆರವುಗೊಳಿಸುವ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವಂತೆ ತಮಗೆ ತಿಳಿಸಲು ಮಾನ್ಯ ಮುಖ್ಯಮಂತ್ರಿಗಳಿಂದ ನೇರ ನಿರ್ದೇಶನಾಗಿದ್ದೇನೆ ಅಂತ ಒಂದು ಪತ್ರವನ್ನ ಶ್ರೀಮಾನ್ ISN ಪ್ರಸಾದ್ ರವರು ಬರೀತಾರೆ. ಸಿಎಂ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಧಿಕಾರದ ಆಯುಕ್ತರಿಗೆ ಪತ್ರ ಬರೆದರು. ಪತ್ರದಲ್ಲಿ ಸಿಎಂ ತೀರ್ಮಾನ ಕೈಗೊಳ್ಳುವವರೆಗೂ ಆಶ್ರಮದ ಜಾಗ ತೆರವುಗೊಳಿಸಬೇಡಿ, ಇದು ಸಿಎಂ ಅವರ ನಿರ್ದೇಶನ ಅಂತ ಹೇಳಿದ್ದಾರೆ. ಹೀಗಾಗಿ ಅತಿಕ್ರಮಣ ತೆರವು ಅಲ್ಲಿಗೆ ನಿಂತಿದೆ. ಒಂದು ಭೂ ಮಾಫಿಯಾನೇ ಅಂತ ಈ ಮಠಾಧಿಪತಿಗಳು ಏನು ಇದು ಮಾಡಿದ್ದಾರೆ. ಇವತ್ತು ಕೂಡಲೇ ಅವರು ಅಣ್ಣಾಜಾರ ಪಕ್ಕ ಇಳಿದು ತಾವು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅದನ್ನ ಫಸ್ಟ್ ಈ ಜಮೀನೆಲ್ಲ ಒತ್ತುವರಿ ಸರ್ಕಾರಕ್ಕೆ ನೀಡಬೇಕು. ಮತ್ತೆ ಎಲ್ಲೆಲ್ಲಿ ಇವರು ಈ ತರ ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಸರ್ಕಾರ ಒಪ್ಪಿಸಬೇಕು. ಸರ್ಕಾರಿ ಜಾಗದಲ್ಲಿ ಬಡವರು ಚಿಕ್ಕ ಮನೆ ಕಟ್ಟಿಕೊಂಡರೂ ಸರ್ಕಾರ ತಕ್ಷಣವೇ ಅದನ್ನ ಒತ್ತುವರಿ ಹೆಸರಲ್ಲಿ ತೆರವು ಮಾಡ್ತಾರೆ. ಆದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 5 ಎಕರೆ ಸರ್ಕಾರಿ ಭೂಮಿ ಅತಿಕ್ರಮಣವಾದ್ರೂ ಸರ್ಕಾರದಿಂದಲೇ ಬೆಂಬಲ ಸಿಕ್ಕಿದೆ. ಬಲಿಷ್ಠರು ಏನೇ ಮಾಡಿದ್ರೂ ಅದು ನ್ಯಾಯನಾ? ನೂತನ ಸಿಎಂ ಸದಾನಂದ ಗೌಡರು ಇದಕ್ಕೆ ಉತ್ತರಿಸಬೇಕಿದೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. ರೋಣ ಕ್ಷೇತ್ರದಿಂದ ಎಂಎಲ್ಎ ಸ್ಥಾನಕ್ಕೆ ಸ್ಪರ್ಧಿಸುವಂತೆ ಸಿಎಂ ಸದಾನಂದ ಗೌಡರಿಗೆ ಕ್ಷೇತ್ರದ ಶಾಸಕ ಕಳಕಪ್ಪ ಬಂಡಿ ಮನವಿ ಮಾಡಿದ್ದಾರೆ. ಆಲ್ಮಟ್ಟಿಗೆ ಬಾಗಿನ ಅರ್ಪಿಸಿ ಕುರ್ಕುರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಬೆಂಗಳೂರಿಗೆ ಹೊರಟಿದ್ದ ಗೌಡರಿಗೆ ಗದಗ ರೈಲ್ವೆ ನಿಲ್ದಾಣದಲ್ಲಿ ಶಾಸಕ ಕಳಕಪ್ಪ ಬಂಡಿ ಮನವಿ ಸಲ್ಲಿಸಿದರು. ಕಳಕಪ್ಪ ಬಂಡಿಯ ಈ ನಡೆ ಆಶ್ಚರ್ಯವನ್ನ ಉಂಟುಮಾಡಿದೆ. ಕಾರಣ ಇವರು ಸಿಎಂ ಆಯ್ಕೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಪರ ಮತ ಚಲಾಯಿಸಿದ್ರು. ಈಗ ಸದಾನಂದ ಗೌಡರಿಗೆ ತಮ್ಮ ಶಾಸಕ ಸ್ಥಾನವನ್ನೇ ತ್ಯಜಿಸಲು ಮುಂದಾಗಿದ್ದಾರೆ. ಚಿತ್ರದುರ್ಗ ಹೇಳಿ ಕೇಳಿ ಕಲ್ಲಿನ ನಾಡು. ಇಲ್ಲಿ ಹೇರಳವಾಗಿ ಸಿಗೋ ಬಂಡೆಗಳನ್ನ ಸಿಡಿಸಿ ಜಲ್ಲಿ ಮಾಡಲಾಗುತ್ತೆ. ಇದರಿಂದ ಭೂಮಿಯಲ್ಲಿ 100 ಅಡಿಗಳ ಆಳದಲ್ಲಿ ಸಿಡಿಮದ್ದು ಸಿಡಿಸಲಾಗುತ್ತೆ. ಇದರಿಂದ ತಮಟಕಲ್ಲು ಗ್ರಾಮವೇ ಅಲುಗಾಡಿ ಹೋಗಿದ್ದು ಮನೆಗಳು ಬಿರುಕುಗೊಂಡಿವೆ. ಗ್ರಾಮಸ್ಥರು ಬದುಕೋದೇ ದುಸ್ತರವಾಗಿದೆ. ಚಿತ್ರದುರ್ಗದಲ್ಲಿ ಹೇರಳವಾಗಿ ಖನಿಜ ಸಂಪತ್ತು ದೊರೆಯುವಂತೆ ಬಂಡೆಗಳು ದೊರೆಯುತ್ತೆ. ಇವುಗಳಿಂದ ಜಲ್ಲಿ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಇದಕ್ಕಾಗಿ ಟಮಟುಕಲ್ಲು ಗ್ರಾಮದ ಸುತ್ತಮುತ್ತ ಹಲವಾರು ಜಲ್ಲಿಕಲ್ಲಿನ ಗಣಿಗಾರಿಕೆ ಯಂತ್ರಗಳು ಹಗಲು ರಾತ್ರಿ ಆರ್ಭಟ ನಡೆಸ್ತಾ ಇವೆ. ಸುಮಾರು 100 ಅಡಿ ಆಳದಲ್ಲಿ ಸಿಡಿಮದ್ದು ಇಟ್ಟು ಈ ಕಲ್ಲುಗಳನ್ನು ಸಿಡಿಸಲಾಗ್ತಿದೆ. ಇದರಿಂದ ಇಡೀ ಗ್ರಾಮವೇ ಅಲುಗಾಡ್ತಿದೆ. ಜನ ಬದುಕೋದೇ ಕಷ್ಟವಾಗಿದೆ. ಅದು 100 ಅಡಿ ಕುಳಿ ಸರ್, ಅದು 100 ಅಡಿ ಇದೆ ಸರ್. ಅದು ಬೋರ್ ಬ್ಲಾಸ್ಟ್ ಅಂತಂದೇ ಮಾಡ್ತಾರ. ಅದನ್ನ ಒಂದೇ ಸರಿ ಬ್ಲಾಸ್ಟ್ ಆಗ್ಬಿಟ್ರೆ ಡಮ್ ಅಂದ್ಬಿಡ್ತಾವ ಸರ್. ಅದು ಇಡೀ ಊರಿಗೆ ಅಲ್ಲಿ ದುರ್ಗಕ್ಕನ ಕೇಳಿಸ್ತದೆ ಸರ್. ಅದು ಇಲ್ಲಿ ಒಂದೇ ಅಂತಲ್ಲ, ದುರ್ಗಕ್ಕನ ಕೇಳಿಸ್ಬಿಡ್ತದ. ಅಷ್ಟೊಂದು ಬ್ಲಾಸ್ಟ್ ಆಗ್ತದೆ ಸರ್. ಅದು 70 ಅಡಿ ರಿಗ್ಗೊಡಿಸಿ ಬ್ಲಾಸ್ಟ್ ಮಾಡೋದ್ರಿಂದ ಎಲ್ಲ ಬೋರ್ವೆಲ್ಗಳೆಲ್ಲ ಹಾಳಾಗಿದೆ ಸರ್. ನಮ್ಮೂರು ಭಾರಿ ತೊಂದರೆ ಆಗ್ತೈತೆ. ಬೇಕಾದ ಎಲ್ಲ ಅಧಿಕಾರಿಗಳು ತಕ್ಕೂ ನಾವು ಎಲ್ಲ ತಕ್ಕೂ ಮನವಿ ಸಲ್ಲಿಸಿದ್ರೆ ಒಂದ್ಸರಿ ಒಂದು ಅರ್ಜಿ ಹೋದ್ರೆ 5,000 ರೂಪಾಯಿ ಲಂಚ ಅಂತ ಲಂಚ ಕೊಟ್ಟು ಇದೇ 4 ವರ್ಷದಿಂದ ಈ ಹೋರಾಟಕ್ಕೆ ನಮಗೆ ಪ್ರತಿಫಲನ ಸಿಕ್ಕಿಲ್ಲ. ಈ ಗ್ರಾಮದ ಎಲ್ಲಾ ಮನೆಗಳು ಬಿರುಕು ಬಿಟ್ಟಿವೆ. ಸಿಡಿಮದ್ದು ಸಿಡಿಸುವಾಗ ಮನೆಯೊಳಗೆ ಯಾರೂ ಇರಲ್ಲ. ಎಲ್ಲಿ ಮನೆಗೋಡೆಗಳು ಚಾವಣಿ ಕುಸಿದು ಬೀಳುತ್ತೋ ಎಂಬ ಭಯದಿಂದ ಜನ ಮನೆಯಿಂದ ಹೊರಕ್ಕೆ ಬಂದು ಬೀದಿಯಲ್ಲಿ ನಿಂತ್ಕೋತಾರೆ. ಈ ಕಿಲ್ಲರ್ ಕ್ರಷರ್ಗಳನ್ನು ಸ್ಥಗಿತಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ಉಪಯೋಗವಾಗಿಲ್ಲ.
ಅವ್ರು ಏನು ಮಾಡ್ತಾರೆ, ಮಕ್ಕಳು ಮಕ್ಕಂಡಿದ್ದು ಅಡುಗೆ ಮಾಡ್ಬೇಕಾದ್ರೆ ತಟ್ಟೆ ಚಂಬು ಕೆಳಗೆ ಬಿದ್ದ ತಕ್ಷಣಕ್ಕೆ ಮಕ್ಕಳು ನೆಟ್ ಬಿದ್ದೆದ್ದಾಡ್ತವೆ. ಆ ಬ್ಲಾಸ್ಟ್ ಆ ಥರ ಮಾಡ್ತಾನೆ ಸರ್. ಎಷ್ಟೇ ಹೇಳಿದ್ರು ಬಿಡಂಗಿಲ್ಲ. ದಿನಕ್ಕೆ ಹೇಳೋಕ್ಕಾಗೋದೇ ಇಲ್ಲ. ಒಂದು ದಿವಸಕ್ಕೆ ಎಷ್ಟು ಬೇಕಾದ್ರೂ ಮಾಡ್ತಾವೆ. ನಾವು ಹೇಳಿ ಬೋರ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಊರಿನವರು ಗ್ರಾಮದವರು ಎಲ್ಲ ಹೋಗಿದ್ರು. ಅದಕ್ಕೋಸ್ಕರ DC ಅವರಿಗೂ ತಹಸೀಲ್ದಾರಿಗೂ ಗಣಿಗಾರಿಕೆ ಇವರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ನೋಟಿಸ್ ಎಲ್ಲ ತಿಳಿಸಿದ್ವಿ. ಆದರೂ ಅವರು ಇನ್ನೂ ಯಾವುದಕ್ಕೂ ಇದು ಮಾಡ್ತಾ ಇಲ್ಲ. ಈ ಕಲ್ಲು ಗಣಿಗಾರಿಕೆಯಿಂದ ಒಂದೆಡೆ ಗ್ರಾಮಸ್ಥರ ಬದುಕು ದುಸ್ತರವಾಗಿದೆ, ಮತ್ತೊಂದೆಡೆ ಕಲ್ಲುಗಳಿಂದಲೇ ಖ್ಯಾತವಾಗಿರೋ ಚಿತ್ರದುರ್ಗದ ಕಲ್ಲು ಬಂಡೆಗಳೇ ಮರೆಯಾಗ್ತವೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ. ಸುವರ್ಣ ನ್ಯೂಸ್ ನೆರವಿನೊಂದಿಗೆ ಬಾಲ್ಯ ವಿವಾಹದಿಂದ ಪಾರಾದ ಮಂಡ್ಯದ ಗುತ್ತಲು ಬಡಾವಣೆಯ 16 ವರ್ಷದ ಬಾಲಕಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೆರವು ನೀಡಿದೆ. ನಗರದ ಬಾಲಕಿಯರ ಬಾಲಮಂದಿರದಲ್ಲಿ ಪುನರ್ವಸತಿಯನ್ನ ಕಲ್ಪಿಸಲಾಗಿದೆ. ನಾಳೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಾಲಕಿಯನ್ನ ವಿಚಾರಣೆ ಮಾಡಿ ಶಾಶ್ವತ ಪುನರ್ವಸತಿಗಾಗಿ ಮೈಸೂರಿಗೆ ವರ್ಗಾಯಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರಿನ ಬಾರ್ ಓನರ್ 40 ವರ್ಷದ ವೆಂಕಟೇಶ್ ಎಂಬಾತ ಗಂಡು ಮಗು ಬೇಕು ಅಂತ ಈಕೆಯನ್ನ ಆದಿಚುಂಚನಗಿರಿಯಲ್ಲಿ 2ನೇ ಮದುವೆಯಾಗಲು ಸಿದ್ಧತೆ ಮಾಡಿಕೊಂಡಿದ್ದ. ತಂದೆ ತಾಯಿ ಇಲ್ಲದ ಈಕೆಗೆ ಚಿಕ್ಕಮ್ಮ ಕೂಡ ಬಲವಂತವಾಗಿ ಮದುವೆ ಮಾಡಲು ಮುಂದಾಗಿದ್ದಾಳು. ಈ ಸಂದರ್ಭದಲ್ಲಿ ಬಾಲಕಿಗೆ ಸುವರ್ಣ ನ್ಯೂಸ್ ನೆರವು ನೀಡಿತ್ತು. ಈ ಥರ ಕಷ್ಟ ಇತ್ತು, ಮದುವೆ ಮಾಡ್ತಾಯಿದ್ರು. ಮದುವೆ ಬೇಡ ಅಂತಂದ್ರೂ ನಮ್ಮ ಚಿಕ್ಕಮ್ಮ ಹಿಂಸೆ ಮಾಡಿ ಮದುವೆ ಮಾಡ್ತಾಯಿದ್ರು. ನಾನು ಹಿಂಗೆ ಸುವರ್ಣ ನ್ಯೂಸರ್ಗೆ ಫೋನ್ ಮಾಡಿಕೊಂಡು ಹಿಂಗೆ ಹೇಳಿದೆ. ಅವ್ರು ಬಂದು ಎಲ್ಲ ಈ ಥರ ಡೀಟೇಲಾಗಿ ಕೇಳಿದ್ರು. ನಾನು ಹೇಳಿದೆ. ತಿರ್ಗಾ ಅವರು ಆಶ್ರಮದ ಬಾಲಮಂದಿರದಲ್ಲಿ ಇರಿಸಿದ್ದಾರೆ. ಅಧಿಕಾರಿಗಳೆಲ್ಲ ಬಂದಿದ್ದರು. ಹಿಂಗೆಲ್ಲ ಹೇಳಿದೆ ನನ್ನ ಕಷ್ಟನ. ಅವ್ರು ಇಲ್ಲಿ ಬಂದು ಇಲ್ಲಿ ಇರಿಸಿದ್ದಾರೆ ಬಾಲಮಂದಿರದಲ್ಲಿ. ನಾನು ಇಲ್ಲೇ ಇರ್ತೀನಿ. ಊಟ ತಿಂಡಿ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮುಂದೆ ಇಲ್ಲೇ ಇರ್ತೀನಿ. ವಸತಿ ಮತ್ತು ರಕ್ಷಣೆಗೋಸ್ಕರ ತಾತ್ಕಾಲಿಕವಾಗಿ ನಮ್ಮ ಬಾಲಿಕೆಯರ ಬಾಲಮಂದಿರ ಮಂಡ್ಯದಲ್ಲಿ ಇರಿಸ್ಕೊಂಡಿದ್ದೀವಿ. ಬುಧವಾರ ನಾಳೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಹಾಜರುಪಡಿಸಿ ನಾಳೆ ತೀರ್ಮಾನ ಏನಾಗುತ್ತೋ ಆ ತೀರ್ಮಾನದಂತೆ ಅವ್ರಿಗೆ ನಾವು ಸರ್ಕಾರದ ಸವಲತ್ತುಗಳು ಏನು ಸಿಗುತ್ತೋ ಅದನ್ನು ನಾವು ರಕ್ಷಣೆಯನ್ನು ಕೊಟ್ಟು ಜವಾಬ್ದಾರಿ ಆಗಿರುತ್ತೆ. ಮೈಸೂರಿಗೆ ಕಳಿಸ್ತೀವಿ.